ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಗೆ ಸಂಬಂಧಪಡತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ನಾಳೆ ನಡೀತಕ್ಕಂತಹ ಫಾರ್ಮೇಟಿವ್ ಅಸೆಸ್ಮೆಂಟ್ 1 FA1ಗೆ ಬರ್ತಕ್ಕಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ. ಒಟ್ಟಾರೆಯಾಗಿ ನಿಮಗೆ 20 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಫಾರ್ಮೇಟಿವ್ ಅಸೆಸ್ಮೆಂಟ್ ನಂಬರ್ 1 FA1. ಇದರಲ್ಲಿ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ, ಚೂಸ್ ದ ವರ್ಡ್ ಹ್ಯಾವ್ ಅ 2 ಸಿಲೆಬಲ್ ಬಿಲೋ. ಕೆಳಕೊಟ್ಟಿರ್ತಕ್ಕಂತಹ ಶಬ್ದಗಳಲ್ಲಿ ವರ್ಡ್ಸ್ಗಳಲ್ಲಿ 2 ಸಿಲೆಬಲನ್ನು ಹೊಂದಿರತಕ್ಕಂತಹ ಶಬ್ದ ಯಾವುದು ಅಂತಕ್ಕಂಥದ್ದು. ಒಂದು ರಾಂಗ್, ಸೌಂಡ್, ಆ್ಯಕ್ಷನ್, ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಟೋಟಲಿ 4 ಶಬ್ದಗಳನ್ನು ಕೊಟ್ಟಿದ್ದರೂ ಕೂಡ 2 ಸಿಲೆಬಲ್ ಇರತಕ್ಕಂಥ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಬಂದು ಈ ರೆಡ್ ಕಲರ್ನಲ್ಲಿರ್ತಕ್ಕಂತಹ ಆ್ಯಕ್ಷನ್ ಅಂತಕ್ಕಂತಹ ಒಂದು ಶಬ್ದ ನಮಗಿಲ್ಲಿ 2 ಸಿಲೆಬಲ್ ವರ್ಡ್ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ವಿ ಆರ್ ನಾಟ್ ರೆಡಿ ಟು ಪ್ಲೇ. ವಿ ಆರ್ ನಾಟ್ ರೆಡಿ ಟು ಪ್ಲೇ. ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಈ ಒಂದು ಸೆಂಟೆನ್ಸ್ಗೆ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆಲ್ರೆಡಿ ನಮಗಿಲ್ಲಿ ಆನ್ಸರನ್ನು ನಾವು ರೆಡ್ ಕಲರ್ನಲ್ಲಿ ಹೈಲೈಟ್ ಮಾಡಲಾಗಿದ್ದು, ಆಪ್ಷನ್ ಎ ಆರ್ ವಿ, ಆಪ್ಷನ್ ಬಿ ಡೋಂಟ್ ವಿ, ಆಪ್ಷನ್ ಸಿ ಆರಂಟ್ ವಿ, ಆಪ್ಷನ್ ಡಿ ಡಿಡಂಟ್ ವಿ ಅಂತಕ್ಕಂಥದ್ದು. ಸೊ ಆರ್ ವಿನೇ ಯಾಕಿಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತಂದರೆ, ಆಲ್ರೆಡಿ ಈ ಸೆಂಟೆನ್ಸ್ನಲ್ಲಿ ನಮಗೆ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಸೆಂಟೆನ್ಸ್ ಏನಿದೆ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್, ಬಿಕಾಸ್ ಇಲ್ಲಿ ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಬಂದಿರತಕ್ಕಂಥ ಕಾರಣಕ್ಕಾಗಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಅದನ್ನು ಪಾಸಿಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಫೈನಲಿ ಏನಾಗ್ತದೆ, ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ಕೊಂಡು ಇಲ್ಲಿ ಎನ್ ಅಪಾಸ್ಟ್ರಫಿ ಟಿ ಅಂತಕ್ಕಂಥ ನೆಗೆಟಿವ್ ಫಾರ್ಮನ್ನು ಯೂಸ್ ಮಾಡ್ತಾ ಇಲ್ಲ ನಾವು. ಕಾರಣ ಏನಂತಂದರೆ ಕೊಟ್ಟಿರ್ತಕ್ಕಂಥದ್ದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ವಿ ಅಂತಕ್ಕಂಥದ್ದು ಆಲ್ರೆಡಿ ನಮಗಿಲ್ಲಿ ಪ್ರೊನೌನ್ ವಿ ಆಗಿರ್ತಕ್ಕಂಥದ್ದು. ಸೊ ಆರ್ ವಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇಲ್ಲಿ ನಮಗೆ ಆಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 3, ದ ಕರೆಕ್ಟ್ ಕ್ಯಾಲ್ಕುಲೇಟಿವ್ ವರ್ಡ್ ಈಸ್. ಈ ಜೆಂಟಲ್ ಅಂತಕ್ಕಂತಹ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಜೆಂಟಲ್ ಮ್ಯಾನ್. ಜೆಂಟಲ್ಗೆ ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 4, ಚೂಸ್ ದಿ ಸೂಟೇಬಲ್ ಹೋಮೋಫೋನ್ ಅಂತಕ್ಕಂಥದ್ದು. ಇಲ್ಲಿ 2 ವರ್ಡ್ಗಳನ್ನು ಕೊಟ್ಟಿದ್ದು ಸರಿಯಾಗಿರ್ತಕ್ಕಂತಹ ವರ್ಡನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ದ ನೈಟ್. ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ದ ನೈಟ್. ಇಲ್ಲಿ 2 ವರ್ಡ್ಗಳಿವೆ, ಒಂದು KNIGHT ನೈಟ್, ಇನ್ನೊಂದು NIGHT ನೈಟ್ ಅಂತಕ್ಕಂಥದ್ದು. ಸೊ ನಮಗಿಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯೂಸ್ ಮಾಡಲೇಬೇಕಾಗಿರ್ತಕ್ಕಂಥ ವರ್ಡ್ ಯಾವುದು ಅಂತಂದರೆ NIGHT ನೈಟ್. ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ದ ನೈಟ್ ಇನ್ ದ ಆಫೀಸ್ ರೂಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮೇನ್ ಕ್ವೆಶನ್ ನಂಬರ್ ನೆಕ್ಸ್ಟ್ ನೋಡೋದಾದರೆ, ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಇನ್ 3 or 4 ಸೆಂಟೆನ್ಸಸ್. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು. ನಂಬರ್ ಆಫ್ ಕ್ವೆಶನ್ಸ್ ನಿಮಗೆ 2 ಕೊಟ್ಟಿರೋದು, ನಂಬರ್ ಆಫ್ ಮಾರ್ಕ್ಸ್ ನಿಮಗೆ ಅಲಾಟ್ ಆಗಿರ್ತಕ್ಕಂಥದ್ದು 4 ಮಾರ್ಕ್. ಸೊ ಈಗ 5th ಕ್ವೆಶನ್ ನೋಡೋದಾದರೆ ಸಬ್ ಕ್ವೆಶನ್, ವಾಟ್ ವಾಸ್ ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್. ಸೊ ಈ ಪ್ರಶ್ನೆ ನಿಮಗೆ ಬಂದಿರತಕ್ಕಂಥದ್ದು ಈ ಹೀರೋ ಪಾಠದಿಂದ. ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಏನಿತ್ತು ಅಂತಕ್ಕಂಥದ್ದು. ಆನ್ಸರ್ ನೋಡೋದಾದರೆ, ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್ ವಾಸ್ ದ ಬ್ರೇವರಿ ಆಫ್ ಅ ವಿಲೇಜ್ ಬಾಯ್ who fought with a tiger by the jungle path while returning home. He climbed a tree and stayed half a day to someone come on the way and kill the tiger ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ನೀವು ಲಿಟ್ಲ್ ಚೇಂಜಸನ್ನು ಮಾಡಿಕೊಂಡು ಇನ್ನೂ ಆನ್ಸರ್ನ ಶಾರ್ಟಾಗಿ ಬರಿಬೋದು. ಇನ್ನು ಕ್ವಶನ್ ನಂಬರ್ 6, ಹೌ ಡು ಯು ಸೇ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಸ್ವಲ್. ವಿದ್ಯಾರ್ಥಿಗಳು ಮಾಡ್ತಕ್ಕಂತಹ ಆ ಒಂದು ಮಾರ್ಚ್ ಯಾಕಿಲ್ಲಿ ಅಸಾಮಾನ್ಯವಾಗಿತ್ತು, ಅನ್ಯೂಸ್ವಲ್ ಆಗಿತ್ತು ಅಂತಕ್ಕಂಥ ಪ್ರಶ್ನೆಗೆ ಇದು ನಿಮಗೆ ಬಂದಿರತಕ್ಕಂಥ ಪ್ರಶ್ನೆ ಎಲ್ಲಿಂದ ಅಂತಂದರೆ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತಹ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು. ಆನ್ಸರ್ ನೋಡೋದಾದರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ದ ಸ್ಟೂಡೆಂಟ್ ಮಾರ್ಚ್ಡ್ ವೆರಿ ಸೈಲೆಂಟ್ಲಿ, ದೇರ್ ವೇರ್ ನೋ ಸ್ಲೋಗನ್ಸ್ ನೋ ಶೌಟ್ಸ್. ಈ ಪಾಯಿಂಟ್ ಅಂತೂ 100% ನಿಮಗಿರಲೇಬೇಕು. ದೇರ್ ವೇರ್ ನೋ ಸ್ಲೋಗನ್ಸ್ ನೋ ಶೌಟ್ಸ್, ದೇ ವಾಕ್ಡ್ ಆ್ಯಸ್ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿಸ್ಟ್. ಸೊ ಇಲ್ಲಿ ಪೊಲೀಸರೇ ಇಲ್ಲ ಅಂತಕ್ಕಂತಹ, ಪೊಲೀಸರ ಅಸ್ತಿತ್ವವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ
ಯಾವುದೇ ಸ್ಲೋಗನ್ಗಳನ್ನ ಹೇಳದೆ, ಯಾವುದೇ ಶೌಟ್ಗಳನ್ನ ಮಾಡದೆ ಸೈಲೆಂಟಾಗಿ ಏನು ಮಾಡ್ತಾರೆ, ಮಾರ್ಚ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ವಿದ್ಯಾರ್ಥಿಗಳು ಆ ಮಾಡ್ತಕ್ಕಂತಹ ಒಂದು ಪ್ರತಿಭಟನೆ ಏನಾಗಿರ್ತದೆ ಅಂತಂದರೆ ಇಲ್ಲಿ ಅನ್ಯೂಸುವಲ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋದಾದರೆ ಎಕ್ಸ್ಟ್ರಾಕ್ಟ್ಗಳು ಇರ್ತಕ್ಕಂಥದ್ದು. 2 ಎಕ್ಸ್ಟ್ರಾಕ್ಟ್ಗಳನ್ನು ಕೊಡಲಾಗಿದೆ ನಿಮಗೆ. ಸೊ ಇಲ್ಲಿ ನಿಮಗೆ ಈಚ್ ಎಕ್ಸ್ಟ್ರಾಕ್ಟ್ ಕ್ಯಾರೀಸ್ 3 ಮಾರ್ಕ್, ನಂಬರ್ ಆಫ್ ಎಕ್ಸ್ಟ್ರಾಕ್ಟ್ಸ್ ಆರ್ 2 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 6. ನೋಡೋಣ 7th ಕ್ವಶನ್ ನೋಡೋದಾದರೆ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಹಿ ಶೌಟೆಡ್. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಹಿ ಶೌಟೆಡ್. ಸೊ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಟೇಕನ್ ಫ್ರಮ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಸೆಕೆಂಡ್ ಲೆಸನ್ನಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಹೂ ಶೌಟೆಡ್ ಲೈಕ್ ದಿಸ್. ಈ ರೀತಿಯಾಗಿ ಯಾರಲ್ಲಿ ಶೌಟ್ ಮಾಡಿದರು ಅಥವಾ ಕಿರುಚಿದರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಮಲ್ಲೇಶ್ವರ ಮಿಶ್ರಾ. ಹೂ ವಾಸ್ ಹರ್ ರೆಫರ್ ಟು. ಹಾಗಾದರೆ ಹೆಲ್ಪ್ ಹರ್ ಅಂತ ಹೇಳ್ತಾನಲ್ಲ, ಹರ್ ಅಂದರೆ ಯಾರು ಅಂತಕ್ಕಂಥ ಪ್ರಶ್ನೆಗೆ ರೋಮಾ ತಲ್ರೇಜಾ. ವೈ ಸಿ ನೀಡೆಡ್ ಹೆಲ್ಪ್. ಆಕೆಗೆ ಹೆಲ್ಪ್ ಯಾಕೆ ಬೇಕಾಗಿತ್ತು ಅಂತಂದರೆ ಸಿ ಫೆಲ್ ಡೌನ್ ಫ್ರಮ್ ಮೂವಿಂಗ್ ಟ್ರೈನ್. ಚಲಿಸ್ತಕ್ಕಂಥ ಟ್ರೈನಿಂದ ಬಿದ್ದಿರ್ತಾಳೆ. ಹರ್ ಹೆಡ್ ಹರ್ಟ್ ಬ್ಯಾಡ್ಲಿ. ತಲೆಗೆ ಏಟು ಬಿದ್ದಿರ್ತದೆ. ಆ್ಯಂಡ್ ಸಿ ವಾಸ್ ಅನ್ಕಾನ್ಷಿಯಸ್. ಆಕೆ ಪ್ರಜ್ಞೆಯನ್ನು ತಪ್ಪಿರ್ತಕ್ಕಂಥ ಕಾರಣಕ್ಕಾಗಿ ಆಕೆಗೆ ಸಹಾಯದ ಅವಶ್ಯಕತೆ ಇರ್ತದೆ. ಸಿ ನೀಡೆಡ್ ಹೆಲ್ಪ್ ರೈಟ್ ನೌ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 8 ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಸೊ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಟೇಕನ್ ಫ್ರಮ್ ದ ಲೆಸನ್ ಎ ಹೀರೋ. ಹೂ ಕ್ರೈಡ್ ಲೈಕ್ ದಿಸ್. ಈ ರೀತಿಯಾಗಿ ಯಾರು ಕಿರಿಚಿದ್ರು? ದ ಬರ್ಗ್ಲರ್ ಕ್ರೈಡ್ ಲೈಕ್ ದಿಸ್. ಹೂ ವಾಸ್ ಸಮಥಿಂಗ್ ಹಿಯರ್. ಹಾಗಾದರೆ ಅಲ್ಲಿ ಸಮಥಿಂಗ್ ಅಂದರೆ ಯಾರನ್ನು ಬಿಟನ್ ಹಿಮ್. ಹೂ ಹ್ಯಾಸ್ ಬಿಟನ್ ಹಿಮ್ ಅಂದರೆ ಬರ್ಗ್ಲರ್ನನ್ನು ಬೈಟ್ ಮಾಡಿರ್ತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ಈ ಹೀರೋ ಆಗಿರ್ತಕ್ಕಂಥ ಸ್ವಾಮಿ. ವೇರ್ ವಾಸ್ ಹಿ ಅಟ್ ದಟ್ ಟೈಮ್. ಹಾಗಾದರೆ ಸ್ವಾಮಿ ಆ ಸಮಯದಲ್ಲಿ ಎಲ್ಲಿದ್ದ ಅಂತಂದರೆ ಹಿ ವಾಸ್ ಇನ್ ದ ಆಫೀಸ್ ರೂಮ್. ಅಥವಾ ಸ್ವಲ್ಪ ಚೇಂಜ್ ಮಾಡಿ ಬರೆದರೆ ಹಿ ವಾಸ್ ಇನ್ ಹೀಸ್ ಫಾದರ್ಸ್ ಆಫೀಸ್ ರೂಮ್. ಇನ್ನು ಕ್ವಿಟ್ ಫ್ರಮ್ ಮೆಮರಿ ಇದೆ ಪದ್ಯ. ನಿಮಗಿಲ್ಲಿ ಮೆಮರೈಸ್ ಮಾಡಿ ಬರೀತಕ್ಕಂಥದ್ದು. ಜಸ್ಟ್ ಇಲ್ಲಿ ನಿಮಗೆ 3 ಮಾರ್ಕಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಬಟ್ ಆ್ಯಕ್ಚುಲಾಗಿ ನಿಮಗೆ 80 ಮಾರ್ಕ್ಸ್ ನೀವು ಬರೀಬೇಕಾದ್ರೆ 100% ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಕ್ಕಂತಹ ಪದ್ಯ ಆಗಿರ್ತದೆ. ಸೊ ಬಿ ಪ್ರಿಪೇರ್ಡ್. ಯಾವಾಗಲೂ ಸ್ವಲ್ಪ ನೀವು ತಯಾರಿಯಲ್ಲಿ ಇರಬೇಕು. ಕ್ವಾಲಿಟಿ ಆಫ್ ಮರ್ಸಿ ಪದ್ಯದ ಒಂದು ಮೆಮರೈಸೇಷನ್ಗೆ ಕೊಟ್ಟಿರ್ತಕ್ಕಂಥದ್ದು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಅ ಸ್ಟ್ರೇನ್ಡ್. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹ್ಯಾವನ್ upon the place beneath. It is twice blessed. It blesseth him that gives and him that takes. ಸ್ವಲ್ಪ ಮಧ್ಯಕ್ಕೆ ಒಂದಿಷ್ಟು ವರ್ಡ್ಸ್ಗಳು ಮಿಸ್ ಆಗಿರ್ತಕ್ಕಂಥದ್ದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಆಮೇಲೆ ಸ್ವಲ್ಪ ಕರೆಕ್ಷನ್ಸನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ರೈಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮದರ್ ಕ್ಲೆಮೆನ್ಸಿ. ಇದು ನಿಮಗೆ ಕ್ವಶನ್ ನಂಬರ್ 80 ಮಾರ್ಕ್ಸ್ ಬರೀಬೇಕಾದ್ರೆ ಕ್ವಶನ್ ನಂಬರ್ 26 ಆರ್ ಕ್ವಶನ್ ನಂಬರ್ 36ನಲ್ಲಿ ಈ ಪ್ರಶ್ನೆ ಬರ್ತಕ್ಕಂಥದ್ದು. ಕ್ವಶನ್ ನಂಬರ್ 26ನಲ್ಲಿ ನಿಮ್ಗೆ ಕೇಳಿದರೆ ಫಾರ್ 3 ಮಾರ್ಕ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 36ನಲ್ಲಿ ಬಂದರೆ ನಿಮಗೆ 100% 4 ಮಾರ್ಕ್ಸಿಗೆ ಬರ್ತಕ್ಕಂತಹ ಪ್ರಶ್ನೆ ಆಗಿರ್ತದೆ. ಸೊ ನೀವು ಯಾವುದೇ ಕಾರಣಕ್ಕೂ ಸಮರಿಯನ್ನು ರೆಡಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಒಂದು ಬಾರಿ ನಾನು ನಿಮಗೆ ಸಮರಿಯನ್ನು ಓದಿಬಿಡ್ತೀನಿ. ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹೀಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್ ಬಿಕಾಸ್ ಸಿ ಕುಡ್ ಕ್ಲೈಂಬ್ ಅ ಟ್ರೀ. ಇವನ್ ಆಟ್ ದ ಏಜ್ ಆಫ್ 62 ಸಿ ವಾಸ್ ಪ್ಯಾಷನೇಟ್ ಟು ಕ್ಲೈಂಬ್ ಅ ಟ್ರೀ ಆ್ಯಂಡ್ ಲರ್ನ್ಡ್ ಇಟ್ ಫ್ರಮ್ ಹರ್ ಲವಿಂಗ್ ಬ್ರದರ್. ಆಟ್ ದ ಏಜ್ ಆಫ್ 6 everybody feared that Granny would fall from the tree one day. One day she climbed a tree but could not come down. After the rescue, the doctor recommended rest for a week. But for Granny, it was like a brief season in hell. She demanded a house to be built on a tree. The poet's father, who was dutiful, fulfilled her wish, so that Granny moved up and enjoyed her ವಿಶ್ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ ಆಗಿರ್ತದೆ. ಸೊ ಇದು ಟೋಟಲ್ ಸಮರಿ ಆಫ್ ದಿ ಪೋಯಮ್ ಆಗಿರೋದರಿಂದ ಪದ್ಯದ ಮೇಲೆ ಸಮರಿ ಕೇಳಿದರೆ ಯು ಹ್ಯಾವ್ ಟು ರೈಟ್ ದಿಸ್ ಮಚ್. ಇಷ್ಟನ್ನು ನೀವು ಬರೀಬೇಕಾಗ್ತದೆ. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಅತಿ ಶಾರ್ಟ್ ಟೈಮ್ನಲ್ಲಿ FA1ದು ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡಿದ್ದೀವಿ. ಎಷ್ಟೊತ್ತು ನಾವು ಇದೇ ರೀತಿಯಾಗಿರ್ತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಧ್ಯ ಆದಷ್ಟು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್.